ಮಂಡ್ಯದಿಂದ ಲೋಕಸಭೆ ಚುನಾವಣೆಗೆ ನಿಖಿಲ್ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಜೆಡಿಎಸ್ ನಿಂದ ಸ್ಪರ್ಧಿಸಲು ನಿಖಿಲ್ ಕುಮಾರಸ್ವಾಮಿ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ನಿಖಿಲ್ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆಯನ್ನ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಜೆಡಿಎಸ್ ಮತ್ತು ಗೌಡರ ಕುಟುಂಬದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಮಂಡ್ಯ ಅಣ್ಣ ತಮ್ಮಂದಿರ ಆಸ್ತಿಯ ಭಾಗ ಆಗಿದೆ. ಮಂಡ್ಯ ಚಿಕ್ಕವನಿಗೆ, ಹಾಸನ ದೊಡ್ಡವನಿಗೆ ಅನ್ನೋ ರೀತಿಯಲ್ಲಿ ಪಾಲ್ ಮಾಡಿಕೊಂಡಿದ್ದಾರೆ. ಇವರು ಆಸ್ತಿಯನ್ನ ಪಾಲ್ ಮಾಡಿಕೊಳ್ಳುವ ರೀತಿಯಲ್ಲಿ ಕ್ಷೇತ್ರಗಳನ್ನ ಪಾಲ್ ಮಾಡಿಕೊಳ್ತಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಜೆಡಿಎಸ್ ಮತ್ತು ಗೌಡರ ಕುಟುಂಬ, ಇದರಲ್ಲಿ ಪ್ರಮುಖವಾಗಿ ಗೌಡರ ಕುಟುಂಬ ರಾಮನಗರ ಅಪ್ಪನ ಪಾಲು ಮತ್ತು ಒಂದ್ ಕಡೆ ಹಾಸನ ರೇವಣ್ಣ ಅವ್ರ ಪಾಲು, ಈ ರೀತಿಯಾಗಿ ಡಿವೈಡ್ ಮಾಡ್ಕೊಳ್ತಾ ಇದ್ದಾರೆ. ಗೋ ಬ್ಯಾಕ್ ನಿಖಿಲ್ ಅಂತ ಆಕ್ರೋಶ ಇಟ್ಕೊಂಡಿರ್ತಕ್ಕಂಥ ನಿಜವಾದ ಅಭಿಮಾನಿಗಳು, ನಿಜವಾದ ಜನ ಬೇರೆ ಇದ್ದಾರೆ. ಅದರಿಂದ ಇದಕ್ಕೆಲ್ಲ ಅಂತ ಒಂದು ದೊಡ್ಡ ಮಹತ್ವ ಕೊಡಬೇಕಂತ ಅನವಶ್ಯಕ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಕ್ಷೇತ್ರದಲ್ಲಿ ಒಂದು ಬಹಿರಂಗವಾಗಿ ಕಾರ್ನಲ್ಲಿ ಏನ್ ಹೇಳಿ, ನಿಮ್ಮ ಕ್ಷೇತ್ರದಲ್ಲಿ ರಾಮನಗರ ಕಾರ್ನಲ್ಲಿ ಬಂದು ಕಿತ್ಕೊಂಡು ತಿರುಗಾಡಿದ್ದಾರೆ ಸರ್ ಒಬ್ರು. ಇದ್ದರು ಸರ್ಕಾರ ಪೊಲೀಸ್ ಇಲಾಖೆ ಆ ರೀತಿಯ ಯಾರಾದರೂ ಬಂದೂಕು ಇಟ್ಕೊಂಡು ಸಾರ್ವಜನಿಕವಾಗಿ ಕಾನೂನುಬಾರವಾಗಿ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥದ್ದು, ಜನರನ್ನ ಭಯಭೀತನಾಗಿ ಮಾಡ್ತಕ್ಕಂಥದ್ದರೆ ಯಾರೇ ಇದ್ದರೂ ಕ್ರಮ ತೆಗೆದುಕೊಳ್ತಕ್ಕಂಥ ಸೂಚನೆ ಕೊಡ್ತೀನಿ. ಅಧಿಕಾರಿಗಳು ಬಹುಶಃ ಕ್ರಮ ತಗೋತಾರೆ. ಸರ್, ಈಗ ಲೋಕಸಭಾ ಚುನಾವಣೆಯಲ್ಲಿ ಈ ಹಿಂದೆ ನೀವು ಶಾರದಾಂಬ ಆಶೀರ್ವಾದದಿಂದ ಸಿಎಂ ಆಗಿದ್ದೀರಿ. ಈಗ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಸೀಟ್ಗಳು ಬರುತ್ತೆ ಅನ್ನೋ ವಿಶ್ವಾಸ? ನಾವು ನಿಂತಕ್ಕಂಥ ಎಲ್ಲ ಕ್ಷೇತ್ರಗಳಲ್ಲೂ ಜೆಡಿಎಸ್ ಪಕ್ಷವೂ ಗೆಲ್ಲುತ್ತೆ, ಕಾಂಗ್ರೆಸ್ ಪಕ್ಷವೂ ಗೆಲ್ಲುತ್ತೆ. ಕರ್ನಾಟಕ ವಿಶೇಷ ಪೂಜೆ ಸಲ್ಲಿಸಿರುವಂತಹ ನೋಡ್ತಾ ಇದೀವಿ, ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ರು. ಇಲ್ಲಿ ಪ್ರಮುಖವಾಗಿ ಗೋ ಬ್ಯಾಕ್ ನಿಖಿಲ್ ಅಂತ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತವಾಗ್ತಾ ಇರುವಂತಹ ಆಕ್ರೋಶಕ್ಕೆ ರಿಯಾಕ್ಟ್ ಮಾಡಿದ್ರು. ಇಂಥದಕ್ಕೆಲ್ಲ ರಿಯಾಕ್ಟ್ ಮಾಡೋದು ಅನವಶ್ಯಕ, ಈ ನಿಜವಾದಂತ ಕಾರ್ಯಕರ್ತರೇ ಬೇರೆ ಇದ್ದಾರೆ ಅಂತ ಮಾತನಾಡಿದ್ರು. ನೋಡ್ತಾ ಇದೀವಿ, ಇಲ್ಲಿ ಪ್ರಮುಖವಾಗಿ ನಿಖಿಲ್ ಸ್ಪರ್ಧೆ ಇಲ್ಲಿ ಅಧಿಕೃತವಾಗ್ತಿದ್ದ ಹಾಗೆ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಮತ್ತು ಒಂದ್ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ದೇವೇಗೌಡರ ಕುಟುಂಬವನ್ನ ಇಟ್ಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಒಂದ್ ಕಡೆ ಹಾಸನವನ್ನ ರೇವಣ್ಣ ಅವರಿಗೆ ಬಿಟ್ಕೊಟ್ಟಿದ್ದಾರೆ, ಕುಮಾರಸ್ವಾಮಿ ಅವರು ರಾಮನಗರ, ಮತ್ತು ಒಂದ್ ಕಡೆ ಮಂಡ್ಯ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹಂಚ್ಕೊಂಡ್ಬಿಟ್ಟಿದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ.